ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ನೋಯಿಸಿದ್ದು ಯಾರು ಗೊತ್ತಾ? ಶತ್ರುಗಳಲ್ಲ, ನೀವು ನಂಬಿದ ಜನರು. ನಿಮ್ಮ ಸಮಯವನ್ನು ಕದ್ದದ್ದು ಯಾರು ಗೊತ್ತಾ? ಪರಿಸ್ಥಿತಿಯಲ್ಲ, ನಿಮ್ಮ ಅತಿಯಾದ ಯೋಚನೆ. ನಿಮ್ಮನ್ನು ಎಲ್ಲರ ಮುಂದೆ ಅವಮಾನ ಮಾಡಿದವರಿದ್ದಾರೆಯೇ? ನಿಮ್ಮಿಂದ ಏನೂ ಆಗುವುದಿಲ್ಲ ಎಂದು ನಗುತ್ತಿದ್ದವರಿದ್ದಾರೆಯೇ? ಹಾಗಿದ್ರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆಂದರೆ ಜೀವನದ ದೊಡ್ಡ ಉತ್ತರ ಜಗಳವಲ್ಲ, ಮೌನವೂ ಅಲ್ಲ, ಯಶಸ್ಸು. ಇಂದು ನಿಮ್ಮನ್ನು ತಿರಸ್ಕರಿಸುವವರೇ ಒಂದು ದಿನ ನಿಮ್ಮ ಯಶಸ್ಸನ್ನು ನೋಡಿ ತಲೆಬಾಗುತ್ತಾರೆ. ಆ ದಿನಕ್ಕಾಗಿ ಯಾರೊಂದಿಗೂ ಹೋರಾಡಬೇಡಿ, ನಿಮ್ಮ ಕನಸುಗಳಿಗಾಗಿ ಮಾತ್ರ ಹೋರಾಡಿ. ಗಮನದಲ್ಲಿಡಿ, ಅವಮಾನ ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಯಶಸ್ಸಿನ ಆರಂಭವಾಗಬಹುದು. ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ. ಯಾವಾಗಲೂ ಹೆಚ್ಚು ಯೋಚಿಸುವ, ಹೆಚ್ಚು ತಿಳಿದುಕೊಳ್ಳುವ, ಆದರೆ ಯಾವುದೇ ಕೆಲಸವನ್ನು ಪ್ರಾರಂಭಿಸದ ವ್ಯಕ್ತಿ ಜೀವನದಲ್ಲಿ ಮುಂದೆ ಸಾಗುವುದಿಲ್ಲ. ಜ್ಞಾನ ಮುಖ್ಯ, ಆದರೆ ಕಾರ್ಯ ಅದಕ್ಕಿಂತಲೂ ಮುಖ್ಯ. ನೀವು 1000 ಪುಸ್ತಕಗಳನ್ನು ಓದಿದ್ರೂ ಒಂದು ಹೆಜ್ಜೆಯೂ ಇಡದಿದ್ರೆ ನಿಮ್ಮ ಜೀವನ ಬದಲಾಗುವುದಿಲ್ಲ. ಕಳೆದ ಸಮಯ ನಿಮ್ಮನ್ನು ಕಾಡುತ್ತಿದ್ದರೆ ಅದನ್ನು ಬಿಡುವ ಸಮಯ ಇದೆ. ಹಿಂದೆ ನಡೆದದ್ದನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಇಂದಿನ ನಿರ್ಧಾರ ನಿಮ್ಮ ನಾಳೆಯನ್ನು ಬದಲಾಯಿಸಬಹುದು. ಒಂಟಿತನವನ್ನು ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಒಂಟಿಯಾಗಿರುವುದನ್ನು ಶಿಕ್ಷೆಯಂತೆ ನೋಡಬೇಡಿ, ಅದು ನಿಮ್ಮನ್ನು ನೀವು ಅರಿಯುವ ಅವಕಾಶ. ಈ ಜಗತ್ತಿನಲ್ಲಿ ಯಾರು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಒಂದು ದಿನ ಎಲ್ಲರೂ ತಮ್ಮ ತಮ್ಮ ದಾರಿಯನ್ನು ಹಿಡಿಯುತ್ತಾರೆ. ಆದ್ದರಿಂದ ನಿಮ್ಮ ಸಂತೋಷವನ್ನು ಜನರ ಮೇಲೆ ಅವಲಂಬಿಸಬೇಡಿ. ನಿಮ್ಮೊಳಗಿನ ಶಾಂತಿಯೇ ನಿಮ್ಮ ದೊಡ್ಡ ಶಕ್ತಿ. ಸ್ವಾರ್ಥಿ ಜನರಿಂದ ದೂರವಿರಿ. ಕೆಲವರು ನಿಮ್ಮ ಜೀವನಕ್ಕೆ ಪ್ರೀತಿಯಿಂದ ಬರುವುದಿಲ್ಲ, ಅವರಿಗೆ ನಿಮ್ಮ ಅವಶ್ಯಕತೆ ಇರುವವರೆಗೆ ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ಅಂತಹ ಜನರನ್ನು ಫೋನ್ನಿಂದ ಮಾತ್ರವಲ್ಲ, ಜೀವನದಿಂದಲೇ ದೂರ ಇಡುವುದನ್ನು ಕಲಿಯಿರಿ. ಪ್ರತಿಯೊಬ್ಬರೂ ಒಳ್ಳೆಯವರಂತೆ ಕಾಣಬಹುದು, ಆದರೆ ಎಲ್ಲರೂ ಒಳ್ಳೆಯವರಾಗಬೇಕೆಂದೇನಿಲ್ಲ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ಮನೆಯಲ್ಲಿ ಬೇಕಾದರೆ ಅತ್ತು ಬಿಡಿ, ಮನಸ್ಸನ್ನು ಹಗುರ ಮಾಡಿಕೊಳ್ಳಿ, ಆದರೆ ಹೊರಗಿನ ಜಗತ್ತನ್ನು ಎದುರಿಸುವಾಗ ಆತ್ಮವಿಶ್ವಾಸದಿಂದ ನಗಿ. ನಿಮ್ಮ ನೋವನ್ನು ಎಲ್ಲರಿಗೂ ತೋರಿಸಿದರೆ ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಅದನ್ನೇ ದುರ್ಬಲತೆ ಎಂದು ಬಳಸಿಕೊಳ್ಳುತ್ತಾರೆ. ಸಮಯವೇ ನಿಮ್ಮ ನಿಜವಾದ ಆಸ್ತಿ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಮತ್ತು ಉಸಿರು ಹಿಂತಿರುಗುವುದಿಲ್ಲ. ನಿಮ್ಮ ಸಮಯವನ್ನು ಯಾರಿಗೆ ಕೊಡುತ್ತಿದ್ದೀರೋ ತುಂಬ ಯೋಚಿಸಿ ಕೊಡಿ. ಯಾಕೆಂದರೆ ಸಮಯವನ್ನು ಕೊಡುವುದು ಎಂದರೆ ನಿಮ್ಮ ಜೀವನದ ಒಂದು ಭಾಗವನ್ನೇ ಕೊಡುವುದು. ಜಗತ್ತು ಹೇಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಇಂದು ಹಲವರ ಮನಸ್ಸಿನಲ್ಲಿ ಪ್ರೀತಿಗಿಂತ ಲೆಕ್ಕಾಚಾರ ಹೆಚ್ಚು. ಕೈ ಕುಲುಕುವ ಮುನ್ನವೇ ಇದರಿಂದ ನನಗೆ ಏನು ಲಾಭ ಎಂದು ಯೋಚಿಸುವವರಿದ್ದಾರೆ. ಆದ್ದರಿಂದ ಎಲ್ಲರ ಮೇಲೂ ಅಂಧ ನಂಬಿಕೆ ಇಡಬೇಡಿ. ಒಳ್ಳೆಯವರಾಗಿರಿ, ಆದರೆ ಅತಿಯಾಗಿ ಮುಗ್ಧರಾಗಬೇಡಿ. ನೀವು ಎಷ್ಟು ಬಾಗುತ್ತೀರೋ ಕೆಲವರು ಅಷ್ಟೇ ತುಳಿಯುತ್ತಾರೆ. ನಿರೀಕ್ಷೆಗಳನ್ನು ಕಡಿಮೆ ಮಾಡಿ. ಜೀವನ ಸುಲಭವಾಗುವುದು ಯಾವಾಗ ಗೊತ್ತಾ? ಬೇರೆಯವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ನಿಮ್ಮ ಮೇಲೆ ನಂಬಿಕೆಯನ್ನು ಹೆಚ್ಚಿಸಿದಾಗ. ನಿಮ್ಮ ಜೀವನವನ್ನು ಬದಲಾಯಿಸುವ ಜವಾಬ್ದಾರಿ ಯಾರದ್ದೋ ಅಲ್ಲ, ಅದು ನಿಮ್ಮದ್ದೇ. ನಿಮ್ಮ ಸಂತೋಷದ ಕೀಲಿ ನಿಮ್ಮ ಕೈಯಲ್ಲಿರಬೇಕು, ಬೇರೆಯವರ ಕೈಯಲ್ಲಲ್ಲ. ನಿಮ್ಮನ್ನು ಇಂದು ಅವಮಾನ ಮಾಡುತ್ತಿರುವವರು ಒಂದು ದಿನ ನಿಮ್ಮ ಮುಂದೆ ತಲೆಬಾಗುತ್ತಾರೆ, ಆದರೆ ಅದಕ್ಕಾಗಿ ನೀವು ಪ್ರತಿಕಾರ ತೀರಿಸಬೇಕಾಗಿಲ್ಲ. ನಿಮ್ಮ ಯಶಸ್ಸೇ ಅವರಿಗೆ ಉತ್ತರವಾಗಬೇಕು. ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲೊಂದು ಬಾರಿ ಅವಮಾನವನ್ನು ಅನುಭವಿಸುತ್ತಾರೆ. ಕೆಲವರು ಅದರಿಂದ ಕುಗ್ಗಿಬಿಡುತ್ತಾರೆ, ಇನ್ನು ಕೆಲವರು ಅದನ್ನೇ ತಮ್ಮ ಯಶಸ್ಸಿನ ಇಂಧನವಾಗಿಸಿಕೊಳ್ಳುತ್ತಾರೆ. ನಿಮ್ಮನ್ನು ಹೀಯಾಳಿಸಿದವರು ನಿಮ್ಮ ಸಾಮರ್ಥ್ಯವನ್ನು ನೋಡಿರಲಿಲ್ಲ, ಅವರು ನೋಡಿದ್ದು ನಿಮ್ಮ ಇಂದಿನ ಪರಿಸ್ಥಿತಿಯನ್ನು ಮಾತ್ರ. ಆದರೆ ನೀವು ನಾಳೆ ಏನಾಗಬಹುದು ಎಂಬುದನ್ನು ಯಾರೂ ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಯಾರ ಮಾತಿಗೂ ನಿಮ್ಮ ಕನಸುಗಳನ್ನು ಬಿಟ್ಟುಕೊಡಬೇಡಿ. ನಿಮ್ಮನ್ನು ನಂಬದವರಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಗುರಿಯ ಕಡೆ ಮೌನವಾಗಿ ನಡೆಯಿರಿ. ನೆನಪಿಡಿ, ಮರವು ಹಣ್ಣುಗಳಿಂದ ತುಂಬಿದಾಗ ಮಾತ್ರ ತಲೆಬಾಗುತ್ತದೆ. ಹಾಗೆಯೇ ನಿಜವಾದ ಯಶಸ್ಸು ಬಂದಾಗ ಅಹಂಕಾರವಲ್ಲ, ವಿನಯ ಬರುತ್ತದೆ. ಒಂದು ದಿನ ನಿಮ್ಮನ್ನು ಅವಮಾನ ಮಾಡಿದವರೇ ಇವನನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆವು ಎಂದು ಹೇಳುವ ದಿನ ಬಂದೇ ಬರುತ್ತೆ. ಆ ದಿನ ಅವರ ಮೇಲೆ ಕೋಪ ತೋರಿಸಬೇಡಿ, ನಗುತ್ತಾ ಮುಂದೆ ಸಾಗಿರಿ. ಯಾಕೆಂದರೆ ಕ್ಷಮೆ ಎನ್ನುವುದು ದುರ್ಬಲರ ಗುಣವಲ್ಲ, ಅದು ಬಲಿಷ್ಠರ ಗುಣ. ಇಂದು ನಿಮ್ಮನ್ನು ತಿರಸ್ಕರಿಸಿದವರು ನಾಳೆ ನಿಮ್ಮ ಯಶಸ್ಸಿನ ಕಥೆಯನ್ನು ಹೇಳಬಹುದು. ಆದ್ದರಿಂದ ಅಳಬೇಡಿ, ನಿಲ್ಲಬೇಡಿ, ಕುಗ್ಗಬೇಡಿ. ಕೆಲಸ ಮಾಡಿ, ಕಲಿಯಿರಿ, ಬೆಳೆಯಿರಿ. ಯಾಕೆಂದರೆ ಜೀವನದಲ್ಲಿ ದೊಡ್ಡ ಪ್ರತಿಕಾರ ಎಂದರೆ ಯಾರನ್ನೂ ಸೋಲಿಸುವುದು ಅಲ್ಲ, ನಿಮ್ಮನ್ನು ನೀವು ಯಶಸ್ವಿಯಾಗಿ ಸಾಬೀತುಪಡಿಸುವುದು. ಗಮನದಲ್ಲಿಡಿ, ಅವಮಾನ ತಾತ್ಕಾಲಿಕ, ಆದರೆ ಯಶಸ್ಸು ಶಾಶ್ವತ. ಇಂದು ನಿಮ್ಮನ್ನು ಅವಮಾನ ಮಾಡಿದವರೇ ನಾಳೆ ನಿಮ್ಮ ಮುಂದೆ ಗೌರವದಿಂದ ತಲೆಬಾಗುತ್ತಾರೆ. ಪ್ರಾಮಾಣಿಕ ಜನರು ಯಾಕೆ ನೋವು ಅನುಭವಿಸುತ್ತಾರೆ? ಸರಳ, ನಿಜವಾದ ಮತ್ತು ಪ್ರಾಮಾಣಿಕ ಜನರನ್ನು ಹಲವರು ಗೌರವಿಸುವುದಿಲ್ಲ, ಆದರೆ ಸುಳ್ಳು ಹೇಳುವವರ ಸುತ್ತ ಜನರ ಗುಂಪು ಇರುತ್ತೆ. ಇದನ್ನು ನೋಡಿ ನಿಮ್ಮ ಒಳ್ಳೆತನವನ್ನು ಬಿಡಬೇಡಿ. ಯಾಕೆಂದರೆ ಮೋಸದಿಂದ ಸಿಗುವ ಗೆಲುವು ತಾತ್ಕಾಲಿಕ, ಪ್ರಾಮಾಣಿಕತೆಯಿಂದ ಸಿಗುವ ಗೌರವ ಶಾಶ್ವತ. ನಿಮ್ಮ ಮೌನದ ಬೆಲೆ. ಪ್ರತಿಯೊಂದು ವಿಷಯಕ್ಕೂ ಉತ್ತರ ಕೊಡಬೇಕೆಂದೇನಿಲ್ಲ.
ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ನಿಮಗೆ ಎಲ್ಲರ ಅಸಲಿಯತ್ತು ಗೊತ್ತಿದ್ದರೂ ಸುಮ್ಮನಿರುವುದು ದುರ್ಬಲತೆ ಅಲ್ಲ, ಅದು ಪ್ರಬುದ್ಧತೆ. ಯಾವಾಗಲೂ ಮೌನವಾಗಿರುವ ವ್ಯಕ್ತಿ ಒಂದು ದಿನ ಮಾತನಾಡಲು ಪ್ರಾರಂಭಿಸಿದ್ರೆ ಅಲ್ಲಿ ಮಿತಿ ಮೀರಿದೆ ಎಂದು ಅರ್ಥ. ದುಃಖ ನಿಮ್ಮ ಗುರು. ಚಿಕ್ಕ ವಯಸ್ಸಿನಲ್ಲಿ ಸಿಗುವ ದುಃಖ ಇಡೀ ಪ್ರಪಂಚ ಕಲಿಸಲಾಗದ ಪಾಠವನ್ನು ಕಲಿಸುತ್ತೆ. ಕಡಿಮೆ ಸಂಪನ್ಮೂಲದಲ್ಲಿ ಬದುಕಲು ಕಲಿತವರು ಜೀವನದಲ್ಲಿ ಯಾವ ಕೊರತೆಗೂ ಭಯಪಡುವುದಿಲ್ಲ. ಪ್ರತಿ ಸೋಲು ನಿಮ್ಮನ್ನು ಮುರಿಯಲು ಬರುವುದಿಲ್ಲ, ಬಲಿಷ್ಠನನ್ನಾಗಿ ಮಾಡಲು ಬರುತ್ತದೆ. ನಿಜವಾದ ಪ್ರೀತಿಯ ಅರ್ಥ ಸಮರ್ಪಣೆಯಿಂದ ಪ್ರೀತಿಸುವುದು ಕಷ್ಟವಲ್ಲ, ಆದರೆ ನಿಮ್ಮ ಸಮರ್ಪಣೆಯನ್ನು ಗೌರವಿಸುವ ವ್ಯಕ್ತಿಯನ್ನು ಕಂಡುಕೊಳ್ಳುವುದು ಕಷ್ಟ. ಯಾರಾದರೂ ನಿಮ್ಮ ಜೀವನಕ್ಕೆ ಬಂದರೆ ಅವರು ನಿಮ್ಮ ಆತ್ಮಗೌರವವನ್ನು ಹೆಚ್ಚಿಸಬೇಕು, ಅದನ್ನು ಕಡಿಮೆ ಮಾಡಬಾರದು. ಜೀವನದ ದೊಡ್ಡ ಸತ್ಯ, ಖುಷಿಯಾಗಿರಲು ಜನರ ಗುಂಪಿನ ಅಗತ್ಯವಿಲ್ಲ, ಒಂದು ಬಲವಾದ ಮನಸ್ಸು ಸಾಕು. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ ಹಠಬೇಕು. ಯಾರಾದರೂ ನಿಮ್ಮ ದಾರಿಯಲ್ಲಿ ಗುಂಡಿ ತೋಡಿದ್ರೆ ಬೇಸರ ಮಾಡಿಕೊಳ್ಳಬೇಡಿ, ಅವರೇ ನಿಮಗೆ ಎತ್ತರಕ್ಕೆ ಜಿಗಿಯುವುದನ್ನು ಕಲಿಸುತ್ತಿರುತ್ತಾರೆ. ಜೀವನದಲ್ಲಿ ಶ್ರೀಮಂತನಾಗುವುದಕ್ಕಿಂತ ಆತ್ಮಗೌರವದಿಂದ ಬದುಕುವುದು ದೊಡ್ಡ ಸಂಪತ್ತು. ಹಣ ಮುಖ್ಯ, ಆದರೆ ಮಾನಸಿಕ ಶಾಂತಿ ಅದಕ್ಕಿಂತಲೂ ಮುಖ್ಯ. ಗಮನದಲ್ಲಿಡಿ, ಸಮಯವೇ ನಿಮ್ಮ ದೊಡ್ಡ ಆಸ್ತಿ, ಆತ್ಮಗೌರವವೇ ನಿಮ್ಮ ದೊಡ್ಡ ಶಕ್ತಿ, ನಿಮ್ಮ ಮನಸ್ಸೇ ನಿಮ್ಮ ದೊಡ್ಡ ಸ್ನೇಹಿತ. ಇಂದಿನಿಂದ ಒಂದು ನಿರ್ಧಾರ ಮಾಡಿ, ಯಾರಿಂದಲೂ ಅತಿಯಾದ ನಿರೀಕ್ಷೆ ಇಡುವುದಿಲ್ಲ, ನನ್ನ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ, ನನ್ನ ಕನಸುಗಳಿಗಾಗಿ ಪ್ರತಿದಿನ ಕೆಲಸ ಮಾಡುತ್ತೇನೆ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮನ್ನು ಅನುಮಾನಿಸಿದವರ ಎಲ್ಲರಿಗೂ ಉತ್ತರವಾಗಲಿದೆ. ಜೀವನ ಒಂದೇ ಬಾರಿ ಸಿಗುತ್ತೆ, ಅದನ್ನು ಭಯದಿಂದ ಅಲ್ಲ, ಧೈರ್ಯದಿಂದ ಬದುಕಿ. ಕಷ್ಟಪಡುವ ವಯಸ್ಸಿನಲ್ಲಿ ನೀವು ವಿಶ್ರಾಂತಿ ತೆಗೆದುಕೊಂಡರೆ ವಿಶ್ರಾಂತಿ ಪಡೆಯುವ ವಯಸ್ಸಿನಲ್ಲಿ ಕಷ್ಟಪಡಬೇಕಾಗುತ್ತದೆ. ಜೀವನ ಯಾರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಕೆಲವೊಮ್ಮೆ ನಮ್ಮವರು ನಮ್ಮನ್ನು ನೋಯಿಸುತ್ತಾರೆ, ಕೆಲವೊಮ್ಮೆ ನಾವು ನಂಬಿದವರೇ ನಮಗೆ ಮೋಸ ಮಾಡುತ್ತಾರೆ, ಇನ್ನು ಕೆಲವೊಮ್ಮೆ ನಮ್ಮ ಒಳ್ಳೆಯತನವೇ ನಮ್ಮ ದೌರ್ಬಲ್ಯವಾಗಿ ಬಿಡುತ್ತದೆ. ಆದರೆ ಈ ಎಲ್ಲ ಅನುಭವಗಳು ನಮಗೆ ಒಂದು ವಿಷಯವನ್ನು ಕಲಿಸುತ್ತೆ: ಜೀವನದಲ್ಲಿ ಯಾರನ್ನು ಅತಿಯಾಗಿ ಅವಲಂಬಿಸಬೇಡಿ, ನಿಮ್ಮನ್ನು ನೀವು ಬಲಿಷ್ಠರನ್ನಾಗಿ ಮಾಡಿಕೊಳ್ಳಿ. ಜವಾಬ್ದಾರಿಗಳು ಮನುಷ್ಯನನ್ನು ಬದಲಾಯಿಸುತ್ತದೆ. ಕೆಲವರಿಗೆ ವಯಸ್ಸು ಬುದ್ಧಿವಂತಿಕೆಯನ್ನು ಕೊಡುವುದಿಲ್ಲ, ಜವಾಬ್ದಾರಿಗಳನ್ನು ಕೊಡುತ್ತದೆ. ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾದಂತೆ ಯಾರು ನಮ್ಮವರು, ಯಾರು ಕೇವಲ ಸಮಯ ಕಳೆಯಲು ನಮ್ಮ ಜೊತೆ ಇದ್ದಾರೆ ಎಂಬುದು ಅರ್ಥವಾಗುತ್ತೆ. ಚಮಚಗಿರಿ ಮಾಡುವುದು ಕೂಡ ಒಂದು ಕಲೆ, ಆದರೆ ಸ್ವಾಭಿಮಾನ ಇರುವ ವ್ಯಕ್ತಿಗೆ ಎಲ್ಲರನ್ನೂ ಹೊಗಳಿಕೊಂಡು ಬದುಕುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಕೆಲವೊಮ್ಮೆ ನೀವು ಒಬ್ಬಂಟಿಯಾಗಿರಬಹುದು, ಆದರೆ ನೆನಪಿಡಿ, ಒಬ್ಬಂಟಿಯಾಗಿರುವುದು ಸೋಲಲ್ಲ. ತಪ್ಪು ಜನರ ಜೊತೆ ಇರುವುದಕ್ಕಿಂತ ಒಂಟಿಯಾಗಿರುವುದು ಉತ್ತಮ. ಜನರ ನಿಜವಾದ ಮುಖ. ನಿಮ್ಮ ಜೊತೆ ಸಿಹಿಯಾಗಿ ಮಾತನಾಡುವ ಪ್ರತಿಯೊಬ್ಬರು ನಿಮ್ಮ ಹಿತೈಷಿಗಳಾಗಿರುವುದಿಲ್ಲ. ಕೆಲವರು ನಿಮ್ಮ ಜೊತೆಗೆ ಇರುತ್ತಾರೆ, ಆದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುತ್ತಾರೆ. ಮುಖದ ಮೇಲೆ ಒಂದು ರೀತಿ, ಬೆನ್ನ ಹಿಂದೆ ಮತ್ತೊಂದು ರೀತಿ. ಸಮಯ ಕಳೆಯಲು ನಿಮ್ಮ ಜೊತೆ ಇರುವವರು ನೂರಾರು ಜನ ಸಿಗುತ್ತಾರೆ, ಆದರೆ ನಿಮಗೆ ನಿಜವಾಗಿಯೂ ಅಗತ್ಯವಿದ್ದಾಗ ಕೈ ಹಿಡಿಯುವವರು ಬಹಳ ಕಡಿಮೆ. ಅದಕ್ಕಾಗಿಯೇ ಜೀವನದಲ್ಲಿ ಬಿರುಗಾಳಿ ಬರುವುದು ಕೂಡ ಮುಖ್ಯ. ಯಾಕೆಂದ್ರೆ ಬಿರುಗಾಳಿ ಬಂದಾಗಲೇ ಗೊತ್ತಾಗುತ್ತೆ ಯಾರು ನಮ್ಮ ಜೊತೆ ನಿಂತಿದ್ದಾರೆ ಮತ್ತು ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಎಂದು. ನಿರೀಕ್ಷೆ ಕಡಿಮೆ ಮಾಡಿ. ನಿರೀಕ್ಷೆ ಬಹಳ ವಿಚಿತ್ರವಾದದ್ದು. ನಾವು ಯಾರನ್ನಾದರೂ ಎಷ್ಟು ಹೆಚ್ಚು ಪ್ರೀತಿಸುತ್ತೇವೋ ಅವರಿಂದ ಅಷ್ಟೇ ಹೆಚ್ಚು ನಿರೀಕ್ಷಿಸುತ್ತೇವೆ. ಅವರು ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳದಾಗ ನೋವು ಶುರುವಾಗುತ್ತೆ. ಆದ್ದರಿಂದ ಯಾರಿಗೂ ನಿಮ್ಮ ಜೀವನದಲ್ಲಿ ಅತಿಯಾದ ಹಕ್ಕನ್ನು ಕೊಡಬೇಡಿ, ಅವರು ನಿಮ್ಮನ್ನು ನಿಯಂತ್ರಿಸುವಷ್ಟೂ ಅಲ್ಲ. ಯಾರಿಗೂ ನಿಮ್ಮ ಸಮಯವನ್ನು ಅತಿಯಾಗಿ ಕೊಡಬೇಡಿ, ಅದು ಅವರಿಗೆ ನಿಮ್ಮ ಸಮಯದ ಬೆಲೆ ಗೊತ್ತಿಲ್ಲದಂತೆ ಮಾಡುವಷ್ಟು ಅಲ್ಲ. ಪ್ರೀತಿ ಇರಲಿ, ಆದರೆ ಆತ್ಮಗೌರವವೂ ಇರಲಿ. ನಮ್ಮವರೇ ನೋಯಿಸಿದಾಗ ಬೇರೆಯವರು ನಮ್ಮನ್ನು ಕೆಳಗೆ ಬೀಳಿಸಿದ್ರೆ ಮತ್ತೆ ಎದ್ದು ನಿಲ್ಲುವುದು ಸ್ವಲ್ಪ ಸುಲಭ, ಆದರೆ ನಮ್ಮವರು ನಮ್ಮನ್ನು ಕೆಳಗೆ ಬೀಳಿಸಿದಾಗ ಚೇತರಿಸಿಕೊಳ್ಳಲು ತುಂಬಾ ಸಮಯ ಬೇಕಾಗುತ್ತೆ. ಯಾಕೆಂದ್ರೆ ನೋವು ಮಾತಿನಿಂದ ಮಾತ್ರ ಬರುವುದಿಲ್ಲ, ನಂಬಿಕೆ ಒಡೆದಾಗಲು ಬರುತ್ತೆ. ಒಬ್ಬ ಮನುಷ್ಯನ ಹೃದಯ ಒಡೆದಾಗ ಹೃದಯ ಮಾತ್ರ ಒಡೆಯುವುದಿಲ್ಲ, ಅವನಲ್ಲಿ ಇದ್ದ ನಂಬಿಕೆ, ಅವನಲ್ಲಿ ಇದ್ದ ನಿರೀಕ್ಷೆ, ಅವನಲ್ಲಿ ಇದ್ದ ಪ್ರೀತಿಯು ನಿಧಾನವಾಗಿ ಒಡೆದು ಹೋಗುತ್ತೆ. ಆದರೆ ಅಲ್ಲಿ ಒಂದು ಪಾಠ ಕಲಿಯಬೇಕು. ಯಾರಾದರೂ ಬದಲಾಗಿದ್ದಾರೆ ಎಂದು ನಿಮ್ಮ ಜೀವನವನ್ನೇ ಬದಲಾಯಿಸಬೇಡಿ. ಅವರು ನಿಮ್ಮನ್ನು ಬಿಟ್ಟು ಹೋದರೆ ನಿಮ್ಮ ದಾರಿಯನ್ನು ನೀವು ಮುಂದುವರೆಸಿ. ನಿಮ್ಮ ಜೀವನದ ಮೇಲೆ ಗಮನ ಕೊಡಿ. ಜೀವನ ತುಂಬಾ ಚಿಕ್ಕದ್ದು. ಯಾರಾದರೂ ನಿಮ್ಮನ್ನು ಪ್ರೀತಿಸುತ್ತಾರೋ ಇಲ್ಲವೋ, ಯಾರಾದರೂ ನಿಮ್ಮ ಜೊತೆ ಇರುತ್ತಾರೋ ಇಲ್ಲವೋ, ಅದರ ಬಗ್ಗೆ ಪ್ರತಿದಿನ ಯೋಚಿಸುತ್ತಾ ನಿಮ್ಮ ಜೀವನವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಕನಸುಗಳ ಹಿಂದೆ ಓಡಿ, ನಿಮ್ಮ ಭವಿಷ್ಯವನ್ನು ನಿರ್ಮಿಸಿ. ಯಾರಾದರೂ ನಿಮ್ಮ ಜೊತೆ ಇರಲಿ ಅಥವಾ ಇಲ್ಲದಿರಲಿ, ನೀವು ಸಂತೋಷವಾಗಿರಲು ಕಲಿಯಿರಿ. ಯಾಕೆಂದ್ರೆ ನಿಮ್ಮ ಸಂತೋಷದ ಜವಾಬ್ದಾರಿ ಬೇರೆಯವರ ಕೈಯಲ್ಲಿದ್ದರೆ ನಿಮ್ಮ ಜೀವನದ ನಿಯಂತ್ರಣವು ಅವರ ಕೈಯಲ್ಲಿರುತ್ತದೆ.
ಆರೋಗ್ಯವೇ ದೊಡ್ಡ ಉಡುಗೊರೆ, ಸಂತೋಷವೇ ದೊಡ್ಡ ಸಂಪತ್ತು, ನಂಬಿಕೆಯೇ ಅತ್ಯುತ್ತಮ ಸಂಬಂಧ. ನಿಮ್ಮ ಕೆಟ್ಟ ಸಮಯವನ್ನು ಮೌನವಾಗಿ ದಾಟಿ. ಎಲ್ಲರಿಗೂ ನಿಮ್ಮ ನೋವನ್ನು ವಿವರಿಸುವ ಅಗತ್ಯವಿಲ್ಲ. ನಿಮ್ಮ ಜೀವನವನ್ನು ಬದಲಾಯಿಸುವುದೇ ಮುಖ್ಯ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ನಿಮ್ಮ ಜೀವನದಲ್ಲಿ ಕೆಲವರು ಯಾಕೆ ಬಂದರು ಎಂಬುದು ಅರ್ಥವಾಗುತ್ತೆ. ಕೆಲವರು ನಿಮಗೆ ಪ್ರೀತಿ ಕಲಿಸಲು ಬಂದಿರುತ್ತಾರೆ, ಕೆಲವರು ನೋವು ಕಲಿಸಲು ಬಂದಿರುತ್ತಾರೆ, ಕೆಲವರು ನಂಬಿಕೆ ಕಲಿಸುತ್ತಾರೆ, ಇನ್ನು ಕೆಲವರು ಯಾರನ್ನು ಅತಿಯಾಗಿ ಅವಲಂಬಿಸಬಾರದು ಎಂಬುದನ್ನು ಕಲಿಸುತ್ತಾರೆ. ಹಾಗಾಗಿ ಯಾರಾದರೂ ನಿಮ್ಮ ಜೀವನದಿಂದ ದೂರ ಹೋದರೆ ಅವರ ಹಿಂದೆ ಓಡಬೇಡಿ, ನಿಮ್ಮ ದಾರಿಯಲ್ಲಿ ಮುಂದೆ ನಡೆಯಿರಿ. ಯಾಕೆಂದರೆ ನಿಮ್ಮನ್ನು ಬಿಟ್ಟು ಹೋದವರನ್ನು ಹಿಡಿದುಕೊಳ್ಳುವುದಕ್ಕಿಂತ ನಿಮ್ಮ ಕನಸುಗಳನ್ನು ಹಿಡಿದುಕೊಳ್ಳುವುದು 1000 ಪಟ್ಟು ಉತ್ತಮ. ಜೀವನದಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿಡಿ, ಎಲ್ಲರಿಗೂ ಒಳ್ಳೆಯವರಾಗಲು ಪ್ರಯತ್ನಿಸುತ್ತಾ ನಿಮ್ಮನ್ನೇ ಕಳೆದುಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ಸಂತೋಷ ಪಡಿಸುವುದಕ್ಕಿಂತ ನಿಮ್ಮ ಮನಸ್ಸಿಗೆ ನೀವು ಪ್ರಾಮಾಣಿಕವಾಗಿ ಬದುಕುವುದು ಮುಖ್ಯ. ನಿಮ್ಮ ಜೀವನ ನಿಮ್ಮದು, ಅದನ್ನು ಬೇರೆಯವರ ನಿರೀಕ್ಷೆಗಳಿಗಾಗಿ ಅಲ್ಲ, ನಿಮ್ಮ ಕನಸುಗಳಿಗಾಗಿ ಬದುಕಿ.